ಉದ್ಘಾಟನೆಗೆ ಕಾಂಗ್ರೆಸ್ ಹೋಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಈಗಾಗಲೇ ಸಿಕ್ಕಿದೆ. ಇಲ್ಲಿ ತನಕ ಇದ್ದಂತಹ ಪ್ರಶ್ನೆ ಅಷ್ಟೇ ಆಗಿತ್ತು, ಹೋಗ್ತಾರಾ ಇಲ್ವಾ ಅಂತ. ಈಗ ಕಾಂಗ್ರೆಸ್ ವಿರುದ್ಧ ಮತ್ತೆ ಹಿಂದುತ್ವಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿಗೆ ಒಂದು ಅವಕಾಶ, ದೊಡ್ಡ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ವಿರುದ್ಧ ಮತ್ತೆ ಹಿಂದುತ್ವಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗ್ತಾ ಇದ್ದು, ಹಿಂದೂ ವಿರೋಧಿ ಪ್ರಚಾರದ ಮೂಲಕ ಜನಕ್ಕೆ ಹತ್ತಿರವಾಗುವ ದಾಳ ಪ್ರಯೋಗಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೈರಾಗ್ತಾ ಇದೆ, ಅಂದ್ರೆ ಈಗ ಕಾಂಗ್ರೆಸ್ ರಾಮ ಮಂದಿರಕ್ಕೆ ಹೋಗ್ತಾ ಇಲ್ವಲ್ಲ ಉದ್ಘಾಟನೆಗೆ, ಆ ವಿಚಾರದ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದು, ಕಾಂಗ್ರೆಸ್ ಗೈರಾಗೋ ಮೂಲಕ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ನೋಡಿದ್ರಾ, ಹಿಂದುತ್ವ ವಿರೋಧಿ ಅವರು ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಕರೆದ್ರೂ ಹೋಗಿಲ್ಲ, ಬಂದಿಲ್ಲ ಅವರು ಅಂತ ಹೇಳಕ್ಕೆ. ಮೊದಲಿಂದಲೂ ರಾಮಾಯಣ ರಾಮ ಸೇತು ಬಗ್ಗೆ ಕಾಂಗ್ರೆಸ್ ನಂಬಿರ್ಲಿಲ್ಲ. ಕಾಂಗ್ರೆಸ್ ನಾಯಕರ ವಿರುದ್ಧ ಈ ರೀತಿಯಾಗಿ ಬಿಜೆಪಿ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಒಂದ್ ರೀತಿ ಈಗ ಕಾಂಗ್ರೆಸ್ ನಿರ್ಧಾರವನ್ನ ಟೀಕೆ ಮಾಡ್ತಾ ಇದೆ. ತ್ರೇತಾಯುಗದಲ್ಲಿ ರಾವಣ ತನ್ನ ಬುದ್ಧಿ ಕಳ್ಕೊಂಡಂಗೆ ಈಗ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ ಬುದ್ಧಿನ ಅಂತ ಅವರು. ಕಾಂಗ್ರೆಸ್ಸಿನ ದುರ್ಬುದ್ಧಿ, ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಮುಸ್ಲಿಂ ಓಲೈಕೆ ಮಾಡುವಂತ ರಾಜಕಾರಣ. ರಾಮಾಯಣ ಅನ್ನೋದೇ ಕಾಲ್ಪನಿಕ ವಾದ ಮಾಡದಂತ ಕಾಂಗ್ರೆಸ್ ಅವರಿಂದ ಇನ್ನೇನನ್ನು ಬಯಸಕ್ ಸಾಧ್ಯ? ಹಿಂದೂಗಳನ್ನ ಕಡೆಗಣಿಸುವಂತ ಮಾತುಗಳನ್ನ ಆಡಿದ್ದಾರೆ. ರಾಮ ಮಂದಿರ ವಿಚಾರವಾಗೂ ನೀವು ಈ ತರ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇಡೀ ದೇಶದ ಜನ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಂ, ನಾನು ಕಲೆಕ್ಟ್ ಮಾಡಿದ್ದ ಸುಮಾರು 6-7 ಕೋಟಿ ರೂಪಾಯಿ ಚೆಕ್ ಮುಖಾಂತರ ಕಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು ಕೋಟಿಗೂ ಹಣ, 1 ಕೋಟಿ ಹಣವನ್ನು ಮುಸಲ್ಮಾನರೇ ಕೊಟ್ಟಿದ್ದಾರೆ. 1 ಕೋಟಿ ಹಣವನ್ನು ನಾನು ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಚೆಕ್ ಮುಖಾಂತರ. ಅಂದರೆ ಕಾಂಗ್ರೆಸ್ ಅವರು ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಮನ್ನ ಮಾಡಿಯೋ ಅಂಥ ಒಂದು ಕುತಂತ್ರವನ್ನು ಭಾಗವಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಅವ್ರಿಗೆ. ನಮ್ಮ ಮನೆ ಒಳಗಡೆ ಎಲ್ಲ ಫೋಟೋ ಇದೆ, ನಮ್ಮ ತಲೆ ಮೇಲೆ ಫೋಟೋ ಇದೆ, ಆದರೆ ರಾಮ ಮಂದಿರ ಮಾತ್ರ ಬೇಡ ಅಂತ ಹೇಳುವಂಥ ನೀಚ ಬುದ್ಧಿಯನ್ನು ಕಾಂಗ್ರೆಸ್ ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ರಾಮನೇ ಬುದ್ಧಿ ಕಲಿಸ್ಬೇಕು. ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ದೇಶದ ಮುಂದೆ ಹೊತ್ತು ತೆರೆದಿಟ್ಟಿದ್ದಾರೆ. ಜನವರಿ 22ರಂದು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ರು, ಅದನ್ನು ಕೂಡ ಈಗ ಕ್ಯಾನ್ಸಲ್ ಮಾಡ್ತಾರೆ. ಅವರಿಗೆ ಆ ಶ್ರೀರಾಮ ಕಾಪಾಡಬೇಕು ಅಷ್ಟು ಮಾತ್ರ ಸಂದರ್ಭ ಹೇಳ್ಬೋದು. ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರ್ಬೋದು, ಇವರಿಗೂ ಅನ್ಸಿರ್ಬೋದು ನಾವು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ. ಅವನ ಇಚ್ಛೆ ಅಂತಾನೆ ಎಲ್ಲವೂ ನಡೆಯೋದು. ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂತ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರ್ಬೋದು, ಇವರಿಗೂ ಅನ್ಸಿರ್ಬೋದು ನಾವು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ. ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟಿಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತ್ತು. ಇನ್ನು ರಾಮ ಜನ್ಮಭೂಮಿಯ ತೀರ್ಪಿನ ವಿಚಾರ ಬಂದಾಗ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನೇ ಕೊಡಬಾರ್ದು, ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ, ದೇಶದಲ್ಲಿ ಗಲಭೆ ಆಗುತ್ತೆ, ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂಥ ಕಾಂಗ್ರೆಸ್ನಿಂದ ಇನ್ನೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅವ್ರು ಯಾವತ್ತೂ ರಾಮ ಭಕ್ತರ. ಓಕೆ, ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ಕಾಂಗ್ರೆಸ್ನ ನಿರ್ಧಾರ ಒಂದ್ ರೀತಿ ಬಿಜೆಪಿಗೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನೋಂಗಾಗಿದೆ ಅಲ್ವಾ? ಅವ್ರು ಅಂದ್ಕೊಂಡಂಗೆ ಆಗ್ತಾ ಇದೆಯಾ ಅಂತ, ಅಂದ್ರೆ ಕಾಂಗ್ರೆಸ್ ಬರೋದು ಬೇಡ ಅನ್ನೋ ರೀತಿಯಲ್ಲೇ ಇಂಗಿತ ವ್ಯಕ್ತಪಡಿಸ್ತಾ ಇದ್ರು ಅವರು. ಏನಂತೀರಿ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿಯೂ ಕೂಡ ಇಷ್ಟು ದಿನಗಳ ಕಾಲ ಗೊಂದಲದಲ್ಲಿದ್ದಂಥ ಕಾಂಗ್ರೆಸ್ಸು ನಿನ್ನೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನುವಂಥ ನಿರ್ಧಾರವನ್ನು ಮಾಡಿದೆ. ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ, ಅಪೂರ್ಣ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದೆ ಬಿಜೆಪಿ ಅನ್ನುವಂಥ ಆರೋಪ ಮಾಡಿ ಗೌರವಪೂರ್ವಕವಾಗಿ ಈ ಒಂದು ಆಹ್ವಾನ ತಿರಸ್ಕಾರ ಮಾಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಹೇಳ್ಕೊಂಡಿದ್ದಾರೆ. ಆದರೆ ಇದು ಬಿಜೆಪಿಗೆ ಮತ್ತೊಂದು ಪ್ರಬಲ ಅಸ್ತ್ರ ಆಗುತ್ತೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ನ ಈ ನಿರ್ಧಾರ ಪ್ರಕಟವಾದ ಬೆನ್ನಲ್ಲೇ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಅಟ್ಯಾಕ್ ನೆನೆ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಹಿಂದೂ
ಮತಗಳು ಕನ್ಸಾಲಿಡೇಟ್ ಆಗಿ ಬಿಜೆಪಿ ಪರ ಬರುತ್ತೆ ಈ ಒಂದು ಕಾಂಗ್ರೆಸ್ನ ನಿರ್ಣಯದಿಂದ ಅನ್ನುವಂಥ ಚರ್ಚೆಗಳು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಬಿಜೆಪಿ ಆರೋಪ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಮೊದಲಿಂದಲೂ ಕೂಡ ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸ್ಕೊಂಡು ಬರ್ತಾ ಇತ್ತು. ಮೊದಲು ರಾಮನ ಕಥೆ, ರಾಮಾಯಣ ಇವೆಲ್ಲ ಕೂಡ ಕಲ್ಪನೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇತ್ತು. ರಾಮ ಸೇತುವೆ ನಿರಾಕರಿಸ್ತಾ ಇತ್ತು. ಈಗ ಜೊತೆಗೆ ರಾಮ ಮಂದಿರ ನಿರ್ಮಾಣಕ್ಕೂ ಕೂಡ ತಡೆ ಮಾಡ್ತಾ ಇತ್ತು. ಈಗ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ಅಂದ್ರೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಕೂಡ ಬರೋದಿಲ್ಲ ಅನ್ನುವಂಥ ನಿರ್ಧಾರ ಮೂಲಕ ಹಿಂದೂ ವಿರೋಧಿ ನೀತಿಯನ್ನ ಸ್ಪಷ್ಟವಾಗಿ ಪ್ರಕಟ ಮಾಡಿದೆ. ಇದು ಮುಸ್ಲಿಂ ಓಲೈಕೆ ತಂತ್ರ. ಹಾಗಾಗಿ ಇಡೀ ಹಿಂದೂಗಳು ಇದರ ವಿರುದ್ಧ ನಿಂತ್ಕೋಬೇಕು, ಕಾಂಗ್ರೆಸ್ನ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವಂಥ ಕರೆ ಕೊಡ್ತಾ ಇದ್ದಾರೆ. ಜೊತೆಗೆ ಸಹಜವಾಗಿ ಪ್ರಬಲ ಅಸ್ತ್ರವಾಗಿ ಚುನಾವಣೆಯಲ್ಲೂ ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ವಿದ್ಯಾ,